ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು August 8 ಆಯಿತಾ. ನಾವು ಒಂದು ರೆಸಾರ್ಟಿಗೆ ಹೋಗ್ತಾ ಇದ್ದೇವೆ. ಇವರದು ಕಾಲೇಜ್ ಮೇಟ್ಸ್ ಇದು ಗೆಟ್ ಟುಗೆದರ್. ಸೊ ಅವರ ಕಾಲೇಜ್ ಮೇಟ್ಸ್ ಪ್ಲಸ್ ಅವರ ಫ್ಯಾಮಿಲಿ ಮತ್ತು ನಾವು ಎಲ್ಲ ಸೇರಿ ಒಂದು 50 to 70 ಮೆಂಬರ್ಸ್ ಇದ್ದೇವೆ. ಹಾಗೆ ಬಿಸ್ಲಿ ಘಾಟ್ ಹತ್ರ ಒಂದು ರೆಸಾರ್ಟ್ ಬುಕ್ ಮಾಡಿದಾರಂತೆ. ಹಾಗೆ ಇವತ್ತು ಅಲ್ಲಿ ಹೋಗಿ ನಾವು ಫುಲ್ ಫನ್ ಮಾಡುದು. ಬೆಳಗ್ಗೆ ಎದ್ದು ಲೇಟ್ ಆಯ್ತು ಆಲ್ರೆಡಿ, ಹಾಗೆ ಎಂತ ಸಹ ನಾನು ಶೂಟ್ ಮಾಡಲಿಲ್ಲ. ಈಗ ರೆಡಿಯಾಗಿ ನಿಂತಿದ್ದೇವೆ, ಇನ್ನು ಹೊರಡುದು. ನೀವು ಸಹ ಬನ್ನಿ ನಮ್ಮ ಜೊತೆ, ಎಂತೆಲ್ಲ ಮಾಡ್ತೇವೆ ಅಂತ ನೋಡುವ. ಈ ಔಟ್ಫಿಟ್ ನಾನು ಮಿಂತ್ರದಲ್ಲಿ ಪರ್ಚೇಸ್ ಮಾಡಿದ್ದು. 750 ನೋಡಿ. ಹೀಗೆ ಉಂಟು ಬಾಡಿಕಾನ್ ಡ್ರೆಸ್. ಲಿಂಕ್ ಯಾರು ಬೇಕಾದ್ರೆ DM ಮಾಡಿ. ಅಣ್ಣು ಹಾಯ್ ಮಾಡು. ನಾವು ಹೊರಟಿದ್ದೇವೆ ಈಗ ಮನೆಯಿಂದ. 9 ಆಯ್ತು, ಟೈಮ್ ಲೇಟ್ ಆಯ್ತು ಹೊರಡುವಾಗ. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ನಾವು ಇವತ್ತು. ಅಣ್ಣು ನಾವು ಧರ್ಮಸ್ಥಳ ಆಗಿ ಹೋಗುದು ಈಗ. ಲಾಸ್ಟ್ ಟೈಮ್ ಹೋಗುವಾಗ ಉಪ್ಪಿನಂಗಡಿ ಹಾಗೆ ಹೋದದ್ದು. ಇವತ್ತು ಸ್ವಲ್ಪ ರೋಡ್ ಚೇಂಜ್ ಮಾಡುವ ಅಂತ ಹೇಳಿ. ನಾವಿಲ್ಲಿ ಶಿರಾಡಿ ಘಾಟ್ ಆಗಿ ಹೋಗ್ತಾ ಇದ್ದೇವೆ. ವೆದರ್ ಮಾತ್ರ ತುಂಬ ಚೆಂದ ಇತ್ತು ಆಯಿತಾ. ಇದು ಒಂದು ಅರೌಂಡ್ 11:30 ಫುಲ್ ಫಾಗಿ ವೆದರ್ ಇತ್ತು. ಒಮ್ಮೆ ನಿಲ್ಲಿಸಿ ಫೋಟೋಸ್ ತೆಗೆಯುವ ಅಂತ ಅಂದ್ಕೊಂಡದ್ದು, ಬಟ್ ಮಳೆ ಸಹ ಬರ್ತಾ ಇತ್ತು. ಒಮ್ಮೆ ಹೋಗಿ ರೆಸಾರ್ಟ್ ರೀಚ್ ಆಗುವ ಅಂತ ಹೇಳಿದರು ಇವರು, ಇನ್ನು ಲೇಟ್ ಆಗೋದು ಬೇಡ ಅಂತ ಹೇಳಿ. ಇದು ನಾವು ರೆಸಾರ್ಟಿಗೆ ಹೋಗುವಾಗ ಈ ವಿವಿದ್ದದ್ದು ಆ್ಯಕ್ಚುಲಿ. ಇನ್ನೊಂದು ರೋಡ್ ಬಿಸಿಲೇ ಆಗಿ ಸಹ ಹೋಗಲಿಕ್ಕೆ ಆಗ್ತದಂತೆ, ಬಟ್ ನಾವು ಈ ಥರ ಧರ್ಮಸ್ಥಳ, ಕೊಕ್ಕಡ ಹಾಗೆ ಬಂದದ್ದು. ಹಾಗೆ ನಮಗೆ ಅದೇ ಹತ್ತಿರ ಅಂತ ಹೇಳಿದರು ಇವರು. ಇಲ್ಲಾಂದರೆ ಬಿಸಿಲೇ ಆಗಿ ಸಹ ಹೋಗಲಿಕ್ಕೆ ಆಗ್ತದೆ, ಬಟ್ ತುಂಬ ಒಳ್ಳೆ ಇತ್ತು ರೋಡೆಲ್ಲ ಮಾತ್ರ. ವೆದರ್ ಸಹ ಫುಲ್ ಕೋಲ್ಡ್ ಇತ್ತು, ಮಳೆ ಫುಲ್. ಹಾಗೆ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ನಾವಿಲ್ಲಿ ವಿವನ್ನು. ನಾವೊಂದು 70 ಮೆಂಬರ್ಸ್ ಇದ್ವಿ, ಅಂದರೆ ಕಿಡ್ಸ್ ಎಲ್ಲ ಸೇರಿ. ಸೊ ಫುಲ್ ರೆಸಾರ್ಟೇ ಬುಕ್ ಮಾಡಿದರು. ಪರವಾಗಿಲ್ಲ, ಒಳ್ಳೆ ಇತ್ತು ರೆಸಾರ್ಟ್. ಅಂದರೆ ಮಳೆ ಇದ್ದದ್ರಿಂದ ಸ್ವಲ್ಪ ಕಿರಿಕಿರಿ ಅಂತ ಫೀಲ್ ಆಯಿತು. ನಾವು ರೆಸಾರ್ಟ್ ರೀಚ್ ಆಗಿ ಇಲ್ಲಿ ಚೆಕ್-ಇನ್ ಆದ್ವಿ. ಇದು ನಮ್ಮ ರೂಮು, O-Pods ಅಂತೇಳಿ, ಇನ್ನೊಂದು A-Pods ಅಂತ ಹೇಳಿ. ನಾವು ಆ್ಯಕ್ಚುಲಿ ಫಸ್ಟ್ ಡಾಮಲ್ಲಿರುವ ಅಂತ ಅನಿಸಿದ್ದು, ಮತ್ತು ಇವರು ಕೇಳಿದ್ರಂತೆ ಎಕ್ಸ್ಟ್ರಾ ರೂಮ್ ಸಿಗ್ಬೋದಾ, ಅಂದರೆ ಸಪ್ರೇಟ್ ನಮಗೆ ಅಂತೇಳಿ. ಹಾಗೆ 200-300 ಎಕ್ಸ್ಟ್ರಾ ಕೊಟ್ಟು ಮತ್ತು ನಮಗೆ ಈ ರೂಮ್ ಸಿಕ್ಕಿತು. ಪರವಾಗಿಲ್ಲ, ಒಳ್ಳೆ ಉಂಟು. ಬಟ್ ಫ್ಯಾಮಿಲಿಗೆ ಇದು ಸ್ವಲ್ಪ ಕಂಜೆಸ್ಟೆಡ್ ಅಂತ ನನಗೆ ಫೀಲ್ ಆಯಿತು. ಅಂದರೆ ಮಕ್ಕಳಿಗೆ ಆಚೆ ಈಚೆ ಓಡಾಡಲಿಕ್ಕೆ ಆಗೋದಿಲ್ಲ. ಅವನಿಗೆ ಅಲ್ಲಿ ಮಳೆ ಸಹ ಅಲ್ಲ, ಅವ್ಯನಿಗೆ ಅದು ಕಿರಿಕಿರಿ ಆಗ್ತಾಯಿತ್ತು ಹೊರಗೆ ಹೋಗಲಿಕ್ಕೆ ಸಹ ಇಲ್ಲ ಅಂತ ಹೇಳಿ. ಬಟ್ ಕ್ಲೀನ್ ಇತ್ತು ಮಾತ್ರ, ಕ್ಲೀನ್ ಇತ್ತು ಎಲ್ಲ ಸಹ. ಮತ್ತು ಮಳೆ ಇದ್ದದ್ರಿಂದ ಮೇ ಬಿ ನಮಗೆ ಹಾಗೆ ಫೀಲ್ ಆಯಿತು. ಮತ್ತು ಯಾರಿಗೆ ಸಹ ಹೀಗಿರ್ತದಂತ ಜಸ್ಟ್ ನಾವು ಒಂದು ಫೋಟೋ ನೋಡಿ ಮಾತ್ರ ಅಲ್ಲ ನಾವು ಸಹ ಹೋಗೋದು. ಅಲ್ಲಿ ಹೋಗಿ ನೋಡುವಾಗಲೇ ಗೊತ್ತಾಗೋದಲ್ಲ ಹೇಗಿರ್ತದೆ ಅಂತ ಹೇಳಿ. ಈ ಥರ ಕಪಲ್ಸಿಗೆಲ್ಲ ಪರವಾಗಿಲ್ಲ, ಬಟ್ ನೀವು ಫ್ಯಾಮಿಲಿ ಆದರೆ ಸ್ವಲ್ಪ ಕಂಜೆಸ್ಟ್ ಫೀಲ್ ಆಗ್ಬೋದು. ಓಕೆ, ನಾವು ರೂಮಿಗೆ ರೀಚ್ ಆದ್ವಿ. ನಾವು ಅಂದರೆ ಸಪ್ರೇಟ್ ಇಲ್ಲಿ ಬಂದು ನಾವು ಕೇಳಿದ್ದು ಸಪ್ರೇಟ್ ಉಂಟಾ ಅಂತ ಹೇಳಿದ್ರು. ಅದಕ್ಕೆ 400 ಎಕ್ಸ್ಟ್ರಾ ಕೊಡ್ಬೇಕಂತ ಹೇಳಿದ್ರು. ಕೊಟ್ಟು ನಾವು ಸಪ್ರೇಟ್ ರೂಮೇ ಬುಕ್ ಮಾಡಿದ್ವಿ. ಹಾಗೆ ಈಗ ರೂಮಲ್ಲಿ ಕುತ್ಕೊಂಡಿದ್ದೇವೆ, ಇನ್ನು ಊಟ ಮಾಡಬೇಕು. ನಮ್ಮ ಅವ್ಯನ್ ನೋಡಿ, ಇಲ್ಲಿ ನಾವು ಊಟಕ್ಕೆ ಬಂದ್ವಿ. ಪನ್ನೀರ್, ಪೂರಿ ಮತ್ತು ಟೊಮೆಟೊ ಸಾರು, ಹಪ್ಪಳ, ಸಂಡಿಗೆಲ್ಲ ಇತ್ತು. ಇದೊಂದು 2 o'clock ಆಗುವಾಗ ಆಯಿತು. ತುಂಬ ಜೋರು ಮಳೆ ಇತ್ತು, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಅವ್ಯನ್ ಗಡಿ ಹೇಳ್ತಾ ಇದ್ದ ಹೋಗುವ ಅಂತ ಹೇಳಿ. ಎಲ್ಲಿ ಹೋಗುದು ಈ ಮಳೆಗೆ, ತುಂಬ ಜೋರು ಮಳೆ ಇತ್ತು ಮಾತ್ರ. Jangan yang kuda dich. Pokoknya ya naik ke bawah jada. Yang ke bawah dia pun.
ಅಕ್ಷತಾ ಅಕ್ಷತಾ ನಮಗೆ ಅಪ್ಪೆಲ್ಲ ನಕ್ಷತ என்னண்ணயா ನಿನ್ನ ಪೀಸ್ அதான் கோபுரம் ಸೊ ನಮ್ಮದು ಸ್ನಾನ ಎಲ್ಲ ಆಯ್ತು. ಫುಲ್ ಕೋಲ್ಡ್ ಉಂಟಾಯ್ತಾ ವೆದರ್. ಅವ್ಯ ನೋಡಿ ಇವನ್ ಹೀಗೆ ಓಕೆ, ಫುಲ್ ಕೋಲ್ಡ್ ಉಂಟು ವೆದರ್, ತುಂಬಾ ಚಳಿ ಉಂಟು. ಫ್ಯಾನ್ ಬೇಕಂತ ಹೇಳಿಲ್ಲ, ಮತ್ತೆ ಫುಲ್ ಮಳೆ 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 ಆಯ್ತಾ. ಇನ್ನು ಈಗ ಊಟ ಮಾಡಿ ಫೈರ್ ಕ್ಯಾಂಪ್ ಹಾಕ್ತಾರಂತೆ, ಹಾಗೆ ಅದೊಂದು ಉಂಟು ಇನ್ನು. Friends, I'm calling you friends. You are no more my students. All of you have passed, settled well in life, and we are all here gathered to celebrate the get together of all of us, along with your families, your better halves, your children. And very nice to see all of you here. ನಾನಿಲ್ಲಿ ಸಾಂಗ್ ಆ್ಯಕ್ಚುಲಿ ತೆಗೆದಿದ್ದೇನೆ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬಂದೇ ಬರ್ತದೆ, ನನಗೆ ಗೊತ್ತುಂಟು ಅದು, ಮತ್ತು ನನಗೆ ಪ್ರಾಬ್ಲಮ್ ಆಗ್ತದೆ ಹಾಗೆ. ಬಟ್ ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ದಾಳೆ ಅಂತ ಹೇಳಿದರೆ, ಅಂದರೆ ಆ ಏಜಿಗೆ ಆ ಮೂವ್ಸ್ ನಿಜ ಹೇಳ್ತೆ, ನನಗೆ ಸಹ ಹೋಗಿ ಒಮ್ಮೆ ಡ್ಯಾನ್ಸ್ ಮಾಡುವ ಅಂತ ಆಯ್ತಾ. ಅಷ್ಟು ಚಂದ ಮಾಡಿದ್ದಾಳೆ. ನಾನು ಹೇಳ್ತಾ ಇದ್ದೆ ಗೌತಮ್ ಹತ್ರ, ಎಷ್ಟು ಚಂದ ಮಾಡ್ತಾ ಇದ್ದಾಳೆ ನೋಡಿ ಅಂತ ಹೇಳಿ. ತುಂಬ ಚಂದ ಮಾಡಿದ್ದಾಳೆ ಮಾತ್ರ. ತುಂಬ ಒಳ್ಳೆ ಟ್ಯಾಲೆಂಟೆಡ್ ಕಿಡ್ಸ್ ಇದ್ರು ಆಯಿತಾ. ಇನ್ನೊಬ್ಬಳು ಸಾಂಗ್ ಹೇಳ್ತಾ ಇದ್ಲು, ನಾನು ಸಾಂಗ್ ಇದು ಹಾಕ್ತೇನೆ, ಬಟ್ ಇದು ನಿಜ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ. मुझको इरादे दे, इस मेरे वादे दे, मेरी दुआ के इशारों को सहारे दे, दिल को ठिका. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 8:30ಗೆ ನಾವು ಇಲ್ಲಿ ತಿಂಡಿ ಮಾಡಲಿಕ್ಕೆ ಅಂತೇಳಿ ಬಂದಿದ್ವಿ. ಬಟ್ ರೆಡಿ ಮಾಡ್ತಾಯಿದ್ರು ಎಲ್ಲ, ಇನ್ನೂ ಸಹ ರೆಡಿ ಆಗಿರಲಿಲ್ಲ. ಮತ್ತು ಜಸ್ಟ್ ಒಂದು ಕೇಕ್ ಕಟ್ಟಾಗಿ ಹೊರಡೋದು ಅಂತ ಇದ್ದದ್ದು. ಬ್ರೇಕ್ಫಾಸ್ಟಿಗೆ ನಮಗೆ ಎಂತ ಇಡ್ಲಿ ಸಾಂಬಾರು ಮತ್ತು ಸೀಮಿಗೆ ಬಾತ್ ಶೀರ ಎಲ್ಲ ಇತ್ತು. ನಾವು ಜಸ್ಟ್ ಇಡ್ಲಿ ವಡೆ ಸಾಂಬಾರು ತೆಗೆದದ್ದು. ಪರವಾಗಿಲ್ಲ, ಒಳ್ಳೆ ಇತ್ತು. ಇಲ್ಲಿ ಮತ್ತು ಅವಿಯನ್ ಸ್ವಲ್ಪ ಮಕ್ಕಳ ಜೊತೆಲ್ಲ ಆಟ ಆಡ್ತಾ ಇದ್ದ. ಹಾಗೂ ಸ್ವಲ್ಪ ಮಳೆ ನಿಂತಿತ್ತು, ಹಾಗೆ ಹೋಗೆಲ್ಲ ಆಟ ಆಡ್ತಾ ಇದ್ದ. ಅದಾಗಿ ನಾವು ಡೈರೆಕ್ಟಲ್ಲಿ ಕೇಕ್ ತಂದಿದ್ದು. ಅವರ ಯಾವ ತಂದೆನಂತ ನಮಗೆ ಗೊತ್ತಿಲ್ಲ, ಮೇ ಬಿ ಯಾರೂನೇ ಇರ್ಬೋದು. ಬಟ್ ಒಳ್ಳೆ ಇತ್ತು ಸೆಲೆಬ್ರೇಷನ್ ಮಾತ್ರ. ಕೇಕ್ಸ್ ಎಷ್ಟು ಚಂದ ಉಂಟು ನೋಡಿ. ಇವರೇ ಗೌತಮ್ ಅವರ ಎಕ್ಸ್ಪ್ರೆನ್ಸಿ ಅಂತೆ. ನಮ್ಮ ಜೊತೆ ಇದ್ದಾರೆ. ಸೊ ಹೊಸದಾಗಿ ಯಾರು ನಮ್ಮ ಇಲ್ಲಿ ಕೇಕ್ ಕಟ್ಟಿಂಗ್ ಹೇಗೆ ಅಂತ ಹೇಳಿದರೆ, ಈ ವರ್ಷ ಫಸ್ಟ್ ಬಂದವರು, ಅಂದರೆ ಈಗ ಪ್ರಿನ್ಸಿ ಅವರು ಸಹ ಈ ವರ್ಷ ಬಂದದಂತೆ ಸ್ಟಾರ್ಟಿಂಗ್, ನಾವು ಸಹ ಈ ವರ್ಷ, ಮತ್ತಿನ್ನು ಯಾರ ಇದ್ದರು ಈ ವರ್ಷ ಬಂದವರು. ಸೊ ಅವರೆಲ್ಲ ಕೇಕ್ ಕಟ್ ಮಾಡಲಿಕ್ಕೆ ಅಂತ ಹೇಳಿ ಒಟ್ಟಿಗೆ. ಬಟ್ ನಾವು ಹೋಗಲಿಲ್ಲ, ಅಂದರೆ ಮಕ್ಕಳಿದ್ರಲ್ಲ ಪಾಪ, ಅವರಿಗೆ ಸಾಹಸ ಅಲ್ಲ. ಹಾಗೆ ನಾವು ಪ್ರಿನ್ಸಿ ಮತ್ತು ಮಕ್ಕಳನ್ನೆಲ್ಲ ಒಟ್ಟಿಗೆ ನಿಲ್ಲಿಸಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಒಳ್ಳೆಯದಾಯಿತು, ಖುಷಿ ಆಯ್ತು. ಮತ್ತು ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಶೇರ್ ಮಾಡಿದ್ವಿ. ಸೊ ಗಮ್ಮತ್ತಾಯಿತು ಮಾತ್ರ. ಅದೊಂದು ಎಲ್ಲ ಮೆಮೊರೀಸ್ ರೀಕಾಲ್ ಮಾಡಿದಾಗೆ ಆಯ್ತಂತೆ ಇವರಿಗೆ. ಇವರು ಸಹ ಹೇಳ್ತಾಯಿದ್ರು, ನನಗೆ ತುಂಬ ಖುಷಿ ಆಯಿತು ಮಾತ್ರ ಅಂತ ಹೇಳಿ ಹೇಳ್ತಾಯಿದ್ರು ಇವರು. ಅವರು ಫಸ್ಟ್ ಹೋದದ್ದಲ್ಲ, ಹಾಗೆ ಅವರ ಎಕ್ಸ್ಪೀರಿಯನ್ಸ್ ಒಳ್ಳೆ ಇತ್ತಂತೆ. ನನ್ನ ಹತ್ರ ಹೇಳ್ತಾಯಿದ್ರು, ಗಮ್ಮತ್ತು ಮಾಡಿದ್ವಿ ಎಲ್ಲ ಬಾಯ್ಸ್ ಎಲ್ಲ ಸೇರಿ ಅಂತ ಹೇಳಿ. ನಮ್ಮ ಒಂದು ಈ ಬ್ಯುಸಿ ಲೈಫಲ್ಲಿ ಒಂದು ದಿನ ಅದಕ್ಕೋಸ್ಕರ ಅಂತ ಹೇಳಿ ಟೈಮ್ ಇಟ್ಟು ಬಂದು ಮೀಟಾಗಿ ಎಲ್ಲ ಸ್ಟೇ ಆಗಿ, ಅಂದರೆ ಎಲ್ಲ ಮುಂಚಿದ ಮೆಮೊರೀಸ್ ಎಲ್ಲ ರಿಕಾಲ್ ಮಾಡುವಾಗ, ಅಂದರೆ ಎಲ್ಲರ ಸಲ ವರ್ಕ್ ಮಾಡುವವರೇ ಆಯಿತಾ. ಸೊ ಎಲ್ಲರಿಗೆ ಸಹ ಅವರವರ ಕಮಿಟ್ಮೆಂಟ್ಸ್ ಇರ್ತದೆ. ಬಟ್ ಎಲ್ಲ ಅದನ್ನು ಮರೆತು, ಅಂದರೆ ಒಂದು ದಿನಕ್ಕೋಸ್ಕರ ಎಲ್ಲ ಟೈಮ್ ಇಟ್ಟು ಬಂದ್ರಲ್ಲ, ರಿಯಲಿ ಗ್ರೇಟ್ ಅಂತ ನನಗೆ ಫೀಲ್ ಆಯಿತು. ಅದು ಸಹ ಇಷ್ಟು ಜನರನ್ನು ಒಟ್ಟು ಮಾಡಿಸಿ ಇನಿಷಿಯೇಟಿವ್ ತೆಗೆದವರಿಗೆ ನಿಜವಾಗಿ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಅದು 70 ಮೆಂಬರ್ಸ್ ಅಂದರೆ ಕಾಮಿಡಿ ಅಲ್ಲಲ್ಲ. ಬಟ್ ತುಂಬ ಒಳ್ಳೆ ಆಯಿತು ಮಾತ್ರ. ಇದು ಇವರು ಅಂದರೆ ಇಷ್ಟು ಜನ ನಿಜವಾಗಿ SNMPಯಲ್ಲಿ ಕಲಿತವರು, ಮಾವೀರ ಕಾಲೇಜ್ ಉಂಟಲ್ಲ ಮೂಡ್ಬಿದ್ರೆ ಅಲ್ಲಿ.
ಮತ್ತು ನೆಕ್ಸ್ಟ್ ಇವರ ಜೊತೆ ನಾವೆಲ್ಲ ಆ್ಯಡ್ ಆದದ್ದು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಹಾಗೆ. ಇಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸ್ ಅಂತ, ಎಕ್ಸ್ ಕಾಲೇಜ್ ಸ್ಟೂಡೆಂಟ್ಸ್. ನಾವು ಚೆಕ್ಔಟ್ ಆದ್ವಿ ಈಗ. ಇನ್ನು ಡೈರೆಕ್ಟ್ ಮನೆಗೆ ಎಲ್ಲಿ ಸಹ ಹೋಗ್ಲಿಕ್ಕಿಲ್ಲ. ನಾವು ಬಂದದ್ದೇ ರೆಸಾರ್ಟಿಗೆ ಅಂತ ಹೇಳಿ, ಎಲ್ಲಿ ಪ್ಲೇಸಸ್ ಹೋಗ್ಲಿಕ್ಕಿಲ್ಲ. ಬಿಕಾಸ್ ನಾವು ಸಕಲೇಶ್ಪುರ ಆಲ್ಮೋಸ್ಟ್ ನಾವು ಹೋಗಿದ್ದೀವಿ, ಇದು 3rd ಟೈಮ್ ಬರುತ್ತೆ ನಾವು ಸಕಲೇಶ್ಪುರಕ್ಕೆ. ಒಮ್ಮೆ ಹೋಗಿ ಮನೆಗೆ ರೀಚ್ ಆದ್ರೆ ಸಾಕಂತಾಗಿದೆ. ಇಲ್ಲಿ ಫುಲ್ ಮಳೆ ಅಂದ್ರೆ ಮಳೆ ಆಯ್ತಾ, ಮಳೆಗೆ ಎಂತ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಸಹ ಆಗ್ಲಿಲ್ಲ. ಹಾಗೆ ನೆಕ್ಸ್ಟ್ ಇಯರ್ ನೋಡುವ ಬೇರೆ ಅಂತ ಹೇಳಿದ್ದಾರೆ. ಹೋಪಿಂಗ್ ಫಾರ್ ದ ಬೆಸ್ಟ್ ನೆಕ್ಸ್ಟ್ ಇಯರ್. ಬಟ್ ತುಂಬಾ ಗಮ್ಮತ್ತಾಯ್ತು, ಹೊಸ ಹೊಸ ಪ್ಲೇಸಸ್ ಹಾಗೆ. ತಸನ್ Hi friends, ಹ್ಮ್ welcome back ಟು to to ಮೈ my friend ಚಾನಲ್. channel ನಾಟ್ ಚಾನಲ್. channel ಚಾನಲ್ ಅಭಿಯಾನ್. channel. ಓಕೆ. ಓಕೆ, ನಾವು ಮನೆಗೆ ರೀಚ್ ಆದ್ವಿ. ಅರೌಂಡ್ 4 ಓ ಕ್ಲಾಕ್ ಏನೋ ರೀಚ್ ಆಗಿದ್ದೇವೆ ನಾವು. ಆಗ ಅದರಲ್ಲಿ ನಾನು ಸ್ಟಾಪ್ ಮಾಡಿದ್ದೆ ವಿಡಿಯೋ, ಅಭಿಯಾನ್ ಇಂಟ್ರಪ್ಟ್ ಮಾಡ್ತಾ ಇದ್ದ ಹಾಗೆ. ಎಂತ ಹೇಳಿದರೆ, ನಾವು ಹೋದ ರೆಸಾರ್ಟ್ದು ಹೆಸರು ಟಸ್ಕರ್ ವ್ಯಾಲಿ ರೆಸಾರ್ಟ್ ಅಂತ ಹೇಳಿ ಸಕಲೇಶ್ಪುರದಲ್ಲಿ. ಪರವಾಗಿಲ್ಲ, ಒಳ್ಳೆಯದು. ನೀವು ನೋಡ್ಬೋದು ರೂಮ್ಸ್ ಎಲ್ಲ ನಾನು ಹಾಕಿದ್ದೇನಲ್ಲ ವೀಡಿಯೋಸ್, ಹಾಗೆ ಇದ್ದದ್ದು. ಓ ಟೈಪ್ ಮತ್ತು ಅಂತ ಏರ್ ಟ್ರಯಾಂಗಲ್, ನನಗೆ ಅದು ಹೆಸರೆಲ್ಲ ನನಗೆ ಕರೆಕ್ಟ್ ಗೊತ್ತಿಲ್ಲ, ಯಾಕಂದ್ರೆ ನಾವು ಬುಕ್ ಮಾಡಿದ್ದಲ್ಲ. ಒಬ್ಬರು ಗ್ರೂಪಲ್ಲಿ ಇನಿಷಿಯೇಟಿವ್ ತೆಗೆದು, ಅರುಣ್ ಅಂತ ಹೇಳಿ ಇವರ ಸೀನಿಯರ್ ಅಂತೆ, ಇನಿಷಿಯೇಟಿವ್ ತೆಗೆದು ಅವರೆಲ್ಲ ನೋಡಿ ಎಲ್ಲ ಬುಕ್ ಮಾಡಿದ್ದು. ಫುಡ್ ಎಲ್ಲ ತುಂಬ ಒಳ್ಳೆ ಇತ್ತು, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಹ ಇತ್ತು. ಆ್ಯಂಡ್ ಆ್ಯಕ್ಟಿವಿಟೀಸ್ ಮಾತ್ರ ನಮಗೆ ಎಂತ ಸಹ ಸರಿ ಮಾಡಲಿಕ್ಕಾಗಿಲ್ಲ. ಜಸ್ಟ್ ಜಿಪ್ಲೈನ್ ಒಂದು ಮಾಡಿದ್ವಿ, ಮತ್ತು ಮಡ್ ವಾಲಿಬಾಲ್. ಅಂದರೆ ತುಂಬ ಮಳೆ ಇತ್ತಾ, ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಳೆ ಇತ್ತು. ಹಾಗೆ ಬಟ್ ವೈಬ್ಸ್ ಒಳ್ಳೆ ಇತ್ತು, ಅಂದರೆ ಹೊಸ ಹೊಸ ಫೇಸಸ್, ಅಂದರೆ ಹೊಸ ಹೊಸ ಜನ ಪರಿಚಯ ಆದರು. ಮತ್ತು ನನಗೆ ಸಹ ಗೊತ್ತಿಲ್ಲ, ನನ್ನ ಸೀನಿಯರ್ಸ್ ಒಬ್ಬರು ಇದ್ದರು ಕೆನರಾದಲ್ಲಿ. ಸೊ ಅದು ಹಾಗೆ ಎಲ್ಲ ಒಳ್ಳೆ ಆಯ್ತು, ಎಂಜಾಯ್ ಮಾಡಿದ್ವಿ ಮಾತ್ರ, ಓವರಾಲ್ ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇಯರ್ ಸಹ ಇದ್ದರೆ ಹೋಗುವ ಅಂತ ಹೇಳಿದ್ದಾರೆ ಇವರು. ಹೋಗಲಿಕ್ಕೆ ಉಂಟು ಮೇ ಬಿ ನೆಕ್ಸ್ಟ್ ಇಯರ್ ಇದ್ದರೆ. ನನಗೆ ಅಂದರೆ ಫಸ್ಟಿಗೆ ಒಮ್ಮೆ ಮಾತ್ರ ಸ್ವಲ್ಪ ಬೋರ್ ಅಂತ ಫೀಲ್ ಆಯಿತು, ಯಾಕಂದರೆ ಮಳೆ ಬರ್ತಾ ಇದೆ ಅದ ಜೋರು, ಮತ್ತು ಯಾರು ಸಹ ಅಷ್ಟು ಪರಿಚಯ ಇರಲಿಲ್ಲಲ್ಲ, ಹೊಸ ಫೇಸಸ್. ಇವರು ಹೇಗೆ ಅಂದರೆ ಎಲ್ಲರ ಹತ್ರ ಹೋಗಿ ಮಾತಾಡಿ ಬರ್ತಾರೆ ಬೇಕಾದರೆ. ಅದು ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಉಂಟು, ಮತ್ತೆ ನಾನು ಸಹ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಹಾಗೆ. ಬಟ್ ಎಲ್ಲಿ ಸಹ ಇವರು ನನ್ನನ್ನೊಂದು ಲೆಫ್ಟ್ ಔಟ್ ಥರ ಫೀಲ್ ಮಾಡಿಸಲಿಲ್ಲ ಆಯಿತಾ, ಸತ್ಯ ಹೇಳ್ತೇನೆ. ಗೌತಮ್ ಉಂಟಲ್ಲ, ಬಂದು ಬಂದು ಚೆಕ್ ಮಾಡ್ತಾ ಇದ್ರು, ನಿಂಗೆ ಬೋರ್ ಆಗ್ತದ, ಹೇಳು 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 ಅಂತ ಹೇಳ್ತಾ ಇದ್ರು. ಬಟ್ ಮಧ್ಯಾಹ್ನ ನಂತರ ಒಂದು ಅರೌಂಡ್ 4:30 ನಂತರ ಫುಲ್ ಗಮ್ಮತ್ತಾಯಿತು. ಹೊರಗೆಲ್ಲ ಹೋಗಿ ಅಲ್ಲಿ ಆಟಾಡಿ, ಮತ್ತು ನೈಟ್ಸ್ ಅಷ್ಟೇ ಗಮ್ಮತ್ತಾಗಿತ್ತು. ಮತ್ತು ನೆಕ್ಸ್ಟ್ ಡೇ ಹೇಗಿದ್ರು ಬಂದ್ವಿ ಅಲ್ಲ ಇವತ್ತು ಹಾಗೆ. ನನಗೆ ಅಲ್ಲಿ ಸಹ ವ್ಲಾಗ್ ಮಾಡಲಿಕ್ಕೆ ನನಗೆ ಹೆಸಿಟೇಷನ್ ಆಯಿತಾ, ಈಗ ಸಹ ನನಗೆ ಹೆಸಿಟೇಷನ್ ಉಂಟು. ನನಗೆ ಅಂದರೆ ಫುಲ್ಲು ಕಾನ್ಫಿಡೆಂಟ್ ಆಗಿ ಒಂದು ಮಾಡಲಿಕ್ಕೆ ನನಗೆ ಯಾರಾದ್ರು ಎಂಥದ್ದು ಅಂದ್ಕೊಳ್ತಾರೆ ಹಾಗೆ ಆಗ್ತದೆ, ಅಲ್ಲೇ ವಾಯ್ಸ್ ಓವರ್ ಕೊಡಲಿಕ್ಕೆ. ಬಟ್ ಇವರು ಹಾಗೆ ಅಲ್ಲ, ಇವರು ಹೇಳ್ತಾರೆ ಮಾಡು 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 ಅಂತ ಹೇಳ್ತಾ ಇದ್ರು. ನಾನು ಮಾತ್ರ ಇಷ್ಟ ಆಗ್ತದೆ ಅಷ್ಟು ಮಾತ್ರ ತೆಗ್ದದ್ದು ವೀಡಿಯೋಸು. ಮನೆಗೆ ಬಂದು ಸಹ ಇವರು, ನೀನು ನಿಂದು ಯೂಟ್ಯೂಬ್ ಲಿಂಕ್ ಹಾಕು ಗ್ರೂಪಲ್ಲಿ, ಎಲ್ಲರ ಹತ್ರ ಹೇಳು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಸಹ ಹೇಳಿದರು, ಹೇಳು ಹೋಗು ಎಲ್ಲರ ಹತ್ರ ಮಾತಾಡು, ನೀನು ಸಬ್ಸ್ಕ್ರೈಬ್ ಮಾಡಿಸು ಅಂತ. ನಾನು ಮಾಡಿಸಲಿಲ್ಲ, ಬಟ್ ನನ್ನ ಬಿಹಾಫ್ ಆಗಿ ಪಾಪ ಇವರೇ ಹೋಗಿ ಹೇಳ್ತಾ ಇದ್ರು ಆಯಿತಾ, ಯೂಟ್ಯೂಬ್ ಚಾನಲ್ ಉಂಟು ಅಂತ. ಮತ್ತು ಮನೆಗೆ ಬಂದು ಸಹ ಅವರು ಹೇಳಿದ್ರು, ನೀನು ಹಾಕೋದಿಲ್ಲಲ್ಲ ಹಾಗಾದರೆ ನನಗೆ ಕಳಿಸು ಲಿಂಕ್, ನಾನೇ ವಾಟ್ಸಪ್ಪಲ್ಲಿ ಹಾಕ್ತೇನೆ ಅಂತ ಹೇಳಿ. ಅವರು ವೀಡಿಯೋಗೆ ಬರಲಿಲ್ಲ ಅಂದರೆ ಸಹ, ಬಟ್ ಹಿ ಸಪೋರ್ಟ್ಸ್ ಮಿ ಅ ಲಾಟ್ ಆಯಿತಾ, ನಿಜ ಹೇಳ್ತೇನೆ. ನನಗೇನೆ ಶಾಕ್ ಆಯಿತು ಒಮ್ಮೆ, ಹೀಗೆ ಸಹ ಅಟ್ಲೀಸ್ಟ್ ಸಪೋರ್ಟ್ ಮಾಡ್ತಾರಲ್ಲ ಅಂತ ಹೇಳಿ. ಮತ್ತು ಅವರೇ ಗ್ರೂಪಿಗೆಲ್ಲ ವೀಡಿಯೋದು ಲಿಂಕ್ ಹಾಕಿದ್ರು, ನನಗೆ ಗೊತ್ತಿಲ್ಲ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರಂತ, ಬಟ್ ಇಟ್ಸ್ ಓಕೆ. ಮತ್ತೆ ಮತ್ತೆ ಎಂತ ಗೊತ್ತುಂಟಾ, ನನಗೆ ಒಂದು ಖುಷಿ ಆದದ್ದು, ಖಾಲಿ ಇವರ ಬ್ಯಾಚ್‌ಮೇಟ್ಸ್ ಅಲ್ಲ ಆಯ್ತಾ. ಅಂದ್ರೆ ಇವರಕ್ಕಿಂತ ಮುಂಚೆ ಕಲ್ತವರು ಸಹ, ಇವರಕ್ಕಿಂತ ನಂತರ ಕಲ್ತವರು ಇದ್ರ ನನಗೆ ಗೊತ್ತಿಲ್ಲ ಅಷ್ಟು. ಬಟ್ ಇವರಕ್ಕಿಂತ ಮುಂಚೆ ಕಲ್ತವರು ಅಂದ್ರೆ ಎಲ್ಲ ಏಜ್ ಗ್ರೂಪ್ ಅವ್ರು ಸಹ ಮಿಕ್ಸ್ ಆಗಿದ್ರು ಆಯ್ತಾ. ಬಟ್ ಎಲ್ಲರೂ ಸಹ ಎಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ, ನನಗೆ ನಾವು ನಿಜ ಹೇಳ್ತೇನೆ, ನಮ್ಮ ಕಾಲೇಜವರಾಗಲಿ ನನ್ನ ಹೈಸ್ಕೂಲ್ ಮೇಟ್ಸ್ ಆಗಲಿ, ನನ್ನ ಒಂದು ಬೆಸ್ಟ್ ಫ್ರೆಂಡ್ಸ್ ಬಿಟ್ಟು ಯಾರು ಸಹ ಅಷ್ಟು ಕಾಂಟ್ಯಾಕ್ಟಲ್ಲಿ ಇಲ್ಲ. ಜಸ್ಟ್ ಒಂದು ಹಾಯ್ ಬಾಯ್ ಸಿಕ್ಕುವಾಗ ಈ ಥರ ಒಂದು ಗೆಟ್ ಟುಗೆದರ್ ಎಲ್ಲ ನಾವು ಮಾಡೋದೇ ಇಲ್ಲ ಆಯಿತಾ. ಬಟ್ ಇವರು ಈಗ ಸಹ ಒಂದು ಈ ಥರ ಅಂದರೆ ಇವರು, ನಾವು ಈ ಇಯರ್ ಫಸ್ಟ್ ಹೋಗೋದು, ಬಟ್ ಅವರೆಲ್ಲ ತುಂಬ ವರ್ಷದಿಂದ ಹೋಗ್ತಾ ಇದ್ದಾರಂತೆ.
ಸೊ ಇಟ್ಸ್ ರಿಯಲಿ ನೈಸ್ ಆಯ್ತಾ, ಬಿಕಾಸ್ ಆ ಒಂದು ನೆನಪಿಟ್ಟು ಒಮ್ಮೆ ಸಿಗುವಾಗ ಎಲ್ಲ ರಿಕಾಲ್ ಮಾಡ್ತಾರಲ್ಲ. ಸೊ ನನಗೆ ಸಹ ಒಮ್ಮೆ ಶಾಕ್ ಆಯಿತು ಒಮ್ಮೆ ನೋಡಿ. ಆ್ಯಂಡ್ ಅದರಲ್ಲಿ ಸಹ ಬೆಸ್ಟ್ ಪಾರ್ಟ್ ಎಂತ ಗೊತ್ತುಂಟ, ಪ್ರಿನ್ಸಿಪಲ್ ಮತ್ತು ಪ್ರಿನ್ಸಿಯ ವೈಫ್ ಬಂದಿದ್ರು ಆಯ್ತಾ, ಅಂದರೆ ಎಕ್ಸ್ ಪ್ರಿನ್ಸಿಪಲ್, ಸಾರಿ, ಎಕ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಅವರ ವೈಫ್ ಬಂದಿದ್ರು. ಅವರು ಸಹ ನಮ್ಮ ಜೊತೆ ಎಲ್ಲ ಸೇರಿ ಒಂದು ಎಂಜಾಯ್ ಮಾಡೋದು ತುಂಬ, ಅಂದರೆ ರಿಯಲಿ ಆಯ್ತಾ, ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದೆ ಇವ್ರ ಹತ್ರ, ನಿಜವಾಗಿ ಇವ್ರು ಪ್ರಿನ್ಸಿಪಲೇ ಅಂತ ಕೇಳ್ತಾ ಇದ್ದೆ ನಾನು ಇವ್ರ ಹತ್ರ. ಸೊ ತುಂಬ ಗಮ್ಮತ್ತಾಯಿತು ಮಾತ್ರ. ನನಗೆ ಒಮ್ಮೆ ಆಸೆ ಆಯ್ತಾಯ್ತಾ, ನಮ್ಮ ಕಾಲೇಜ್ ಮೇಟ್ಸ್ ಹೀಗೆಲ್ಲ ಮಾಡಬೇಕಲ್ಲ, ಹೇಗಿರ್ಬೋದು ಅಂತೆಲ್ಲ ನೆನಪಾಗ್ತಾ ಇತ್ತು ನನಗೆ ಸಹ. ನಮ್ಮ ಕಾಲೇಜ್ ಡೇಸ್ ಎಲ್ಲ ಒಮ್ಮೆ ನೆನಪಾಯಿತು ನನಗೆ. ಬಟ್ ಎಲ್ಲ ಸಹ ಅವರವರ ಲೈಫಲ್ಲಿ ಬ್ಯುಸಿ ಇದ್ದೇ ಇರ್ತಾರೆ, ಅಂತ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಇನ್ನು ನೆಕ್ಸ್ಟ್ ಸಹ ಪುನಃ ಉಂಟಂತೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಆವಾಗಂತ ಗೊತ್ತಿಲ್ಲ, ನೋಡುವ ಇನ್ನು. ಓಕೆ, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.